ಹಬ್ಬ ಅಂತಕ್ಕಂತ ಒಂದು ಬೃಹತ್ ಪ್ರಮಾಣದ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿಯಾಗಿ ನಾವು 4 ದಿನವನ್ನಾಗಿ ಮಾಡ್ತಾ ಇದ್ದೇವೆ. 11 ಇವತ್ತು ಮಹಿಳಾ ಉತ್ಸವದೊಂದಿಗೆ ನಾವು ಅಂಬೇಡ್ಕರ್ ಹಬ್ಬವನ್ನು ಪ್ರಾರಂಭ ಮಾಡಿ ನಾಳೆ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಒಂದು ವಿಚಾರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ನಾಡಿದ್ದು ಯುವ ಜನೋತ್ಸವ ಅಂತೇಳಿ ಆ ಯುವಕರನ್ನ ಸೇರಿಸುವ ಮುಖಾಂತರ ಯುವ ಜನೋತ್ಸವನ ಪ್ರಾರಂಭ ಮಾಡ್ತಾ ಇದ್ವಿ. ನಾಡಿದ್ದು ಬಾಬಾ ಸಾಹೇಬರ ಚಿಂತನೆ ಉಳ್ಳಂತಹ ಅವರ ಜಯಂತಿಯನ್ನ ಆಚರಣೆ ಮಾಡುವಂತಹ ಒಂದು ವಿಚಾರವಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಈ ಒಂದು ಜಯಂತಿ ತುಂಬಾ ಅಭೂತಪೂರ್ವವಾಗಿ ಫಸ್ಟ್ ಟೈಮ್ ಇಡೀ ಕರ್ನಾಟಕದಲ್ಲಿ ಒಂದು ವಿಶಿಷ್ಟವಾದಂತಹ ವಿನೂತನವಾದಂತಹ ಒಂದು ಜಯಂತಿ ಇದಾಗಿದೆ. ಅದಕ್ಕಾಗಿ ಈ ಜಯಂತಿಯನ್ನು ಯಶಸ್ವಿಗೆ ನೀವೆಲ್ಲರೂ ಕೂಡ ಪಾಲುದಾರರಾಗಿ ಈ ಜಯಂತಿ ಯಶಸ್ವಿಗೆ ನೀವೆಲ್ಲರೂ ಕಾರಣ ಆಗ್ಬೇಕಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ. ಸಿದ್ದೇಶ್ವರ ಗುಡಿಯಿಂದ ನಾವು ಇವತ್ತು ಅಂಬೇಡ್ಕರ್ ಸರ್ಕಲ್ ವರೆಗೂ ನಾವು ಇವತ್ತು ರ್ಯಾಲಿ ಮುಖಾಂತರ ಈ ಒಂದು ಅಂಬೇಡ್ಕರ್ ಹಬ್ಬವನ್ನ ಚಾಲನೆ ನೀಡ್ತಾ ಇದ್ದೇವೆ. ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ. ಜಯಂತ್ಯೋತ್ಸವದ ನಿಮಿತ್ತವಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಎನ್ನುವಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಎಲ್ಲಾ ಜಾತಿ ಜನಾಂಗದವರು ಒಟ್ಟುಗೂಡಿಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಎಲ್ಲರ ಅಂಬೇಡ್ಕರ್, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನ ಅಂಬೇಡ್ಕರ್. ಅಂಬೇಡ್ಕರ್ ಹಬ್ಬ ಅಂತಂದ್ರೆ ಜ್ಞಾನದ ಒಂದು ಏನಪ್ಪಾ ಅಂತಂದ್ರೆ ಅಧ್ಯಯನ ಆಗ್ಬೇಕು, ಜ್ಞಾನದ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ಬೇಕು, ಮಂಥನ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಅಂಬೇಡ್ಕರ್ ಜಯಂತಿಯನ್ನ ಅಂಬೇಡ್ಕರ್ ಹಬ್ಬ ಎನ್ನುವ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಎಲ್ಲ ನಾಡಿನ ಜನಾಂಗದವ್ರನ್ನ ಒಟ್ಟರು ಸೇರಿಸಿಕೊಂಡು ನಾವು ಅಂಬೇಡ್ಕರ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ನಾವೆಲ್ಲರೂ ಕೂಡ ಅಂಬೇಡ್ಕರ್ನ ನೆನೆಸೋದು ಹೇಗೆಪ್ಪಾ ಅಂತಂದ್ರೆ ಒಂದು ಜಾತ್ರೆಯ ತರ ಏನಪ್ಪಾ ಅಂದ್ರೆ ಎಲ್ಲರೂ ಕುಣಿಬೇಕು, ಕುಪ್ಪಳಿಸ್ಬೇಕು, ಏನಪ್ಪಾ ಅಂದ್ರೆ ಎಂಜಾಯ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಅಂಬೇಡ್ಕರ್ನ ತಿಳ್ಕೊಳ್ಳೋದ್ರ ಮೂಲಕ ಮಾಡ್ಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ 4 ದಿನಗಳ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಎನ್ನುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಡೀ ಜಿಲ್ಲೆಯ ಜನರು ಬರಬೇಕು, 4 ದಿನ ಇಲ್ಲಿ ಕೂಡ್ಬೇಕು, ಕಾರ್ಯಕ್ರಮ ನೋಡ್ಬೇಕು, ಕಾರ್ಯಕ್ರಮದ ಎಲ್ಲರೂ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ವಿನಂತಿಯಾಗಿದೆ. ಎಲ್ಲ ಸ್ಲಮ್ ಮಹಿಳೆಯರು ಕೂಡ ಸೇರಿದ್ದಾರೆ. ಎಲ್ಲ ಸ್ಲಮ್ ಮಹಿಳೆಯರು ಒಟ್ಟು ಸೇರಿಸಿಕೊಂಡು ಸರಿಸುಮಾರು ಇಲ್ಲೊಂದು 6 ರಿಂದ 7 ಸಾವಿರ ಜನ ಮಹಿಳೆಯರು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೂಡ ನೀವು ನೋಡಬಹುದು 10 ಸಾವಿರ ಜನ ಮಹಿಳೆಯರೇ ಸೇರ್ಕೊಂಡು ಇದನ್ನ ಮಹಿಳೋತ್ಸವ ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ನ ಮಹಿಳೆಯರು ನೆನೆಸೋದು, ಮಹಿಳೆಯರೇ ಏನಪ್ಪಾ ಅಂಬೇಡ್ಕರ್ ಚಿಂತನೆಗಳನ್ನು ಮಾಡೋದು, ಆ ದಿನ ಪೂರ್ತಿ ಮಹಿಳೆಯರಿಗಾಗಿ ಇವತ್ತು ವೇದಿಕೆ ಇರೋದ್ರಿಂದ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಜಯಂತಿಯನ್ನ ಈ ರೀತಿ ವಿಭಿನ್ನವಾಗಿ ಅಂಬೇಡ್ಕರ್ ಜಯಂತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಶ್ರೀನಾಥ್ ಪೂಜಾರಿ. ಜಯಂತಿಗೆ ಮಹಿಳೋತ್ಸವ ಮತ್ತು ಅಂಬೇಡ್ಕರ್ ಹಬ್ಬದ ಶುಭಾಶಯಗಳು. ನಾವು ಇವತ್ತಿಗೆ ರ್ಯಾಲಿ ಮುಖಾಂತರ ಅಂಬೇಡ್ಕರ್ ಜಯಂತಿ ಮತ್ತು ನಮ್ಮ ಮಹಿಳೋತ್ಸವವನ್ನು ಸ್ಟಾರ್ಟ್ ಮಾಡಿದೀವಿ. ಸಿದ್ದೇಶ್ವರದಿಂದ ರ್ಯಾಲಿ ತಗೊಂಡ್ ಬಂದಿದೀವಿ. ಈಗ ಬಸವೇಶ್ವರ ಸರ್ಕಲ್ ಬಂದಿದೀವಿ. ಹಾಗೆ ಅಂಬೇಡ್ಕರ್ ಸರ್ಕಲ್ ಹೋಗಿ ಅಂಬೇಡ್ಕರ್ ಭವನ ಹೋಗ್ತೀವಿ. 4 ದಿನದ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವತ್ತಿನ ಪ್ರತಿದಿನ ಒಂದು ಹೊಸ ಕಾರ್ಯಕ್ರಮ ಇರುತ್ತೆ. ನಾಳೆ ದಿನ ನಮ್ದು ಬಸವಣ್ಣವರ ಬಗ್ಗೆನೇ ಒಂದು ಕಾರ್ಯಕ್ರಮ ಇದೆ. ನಾಡಿದ್ದು ಯುವತರ ಬಗ್ಗೆ ಒಂದು ಕಾರ್ಯಕ್ರಮ ಇದೆ. ಮತ್ತು 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನ ಬ್ಲಡ್ ಡೊನೇಟ್ ಜೊತೆಗೆ ಅವರ ಹಬ್ಬ ಅಂತ ಮಾಡ್ತಾ ಇದೀವಿ. ಇವತ್ತು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಬೇರೆ ಬೇರೆ ವಿಭಿನ್ನ ತರದಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದು ತುಂಬಾ ಸಂತೋಷ ಅನ್ಸುತ್ತೆ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಹೆಣ್ಣು ಗಂಡು ಭೇದ ಭಾವ ಇಲ್ಲ, ಎಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ತುಂಬಾ ಸಂತೋಷದ ವಿಷಯ ಅನ್ಸುತ್ತೆ ಸರ್ ನಮಗೆ. ನನ್ನ ಹೆಸರು ರಾಜೇಶ್ವರಿ ಮಡಪತಿ ಅಂತ, ಮಹಿಳಾ ಒಕ್ಕೂಟದ ಅಧ್ಯಕ್ಷರು.